ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್, ದಾವಣಗೆರೆ. ಆತ್ಮೀಯರೇ, ನಾನು ಎಲ್ಲಿ ಬಂದಿದ್ದೀನಪ್ಪ ಅಂತಂದರೆ ದಾವಣಗೆರೆಯ ಲೋಕಿಕೆರೆ ರಸ್ತೆಯಲ್ಲಿರುವ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಬಂದಿದ್ದೀನಿ. ಇಲ್ಲಿ ರವೀಂದ್ರನಾಥ್ ನಗರ ಅಂತ ಇದೆ. ಇಲ್ಲಿ ಸರ್ ವಿಶ್ವೇಶ್ವರಯ್ಯ ಕಾಲೇಜ್ ಇದೆ. ಇಲ್ಲಿ ಒಬ್ಬ ಸಿಂಧು ಆರ್ಟ್ಸ್ ಅಂತಂದು ಹೇಳಿ ಒಬ್ಬ ಆರ್ಟಿಸ್ಟ್ ಇದ್ದಾರೆ, ಕಲಾವಿದರು. ಆ ಕಲಾವಿದರು ನಾವು ಭೇಟಿ ಆಗ್ಲಿಕ್ಕೆ ಬಂದಿದ್ದೀವಿ. ಏನಪ್ಪ ಇವರು ಕಲಾವಿದರು ನಾವು ಪರಿಚಯ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಇವರು ವಿವಿಧ ರೀತಿಯಾದಂಥ ಪೇಂಟ್ ಆರ್ಟಿಸ್ಟ್ ವರ್ಕ್ಗಳನ್ನ ಮಾಡ್ತಾರೆ. ಆಮೇಲೆ ಗಾಡಿ, ಈ ಬಸ್ ಮತ್ತು ಕಾರ್ ಬಂಪರ್ಗಳನ್ನ ರೆಡಿ ಮಾಡ್ತಾರೆ. ಒಂದು ಬಂಪರ್ಗಳು ಈ ಶಾಲಾ ಬಸ್ ಬಂಪರ್ಗಳು ಡ್ಯಾಮೇಜ್ ಆಗಿರ್ತವೆ, ಡೆಂಟ್ ಆಗಿರ್ತವೆ. ಅವನ್ನ ಶೋರೂಮ್ಗಳಲ್ಲಿ ಏನಾದರೂ ರಿಪೇರಿ ಮಾಡ್ಸೋಕೆ ಹೋದರೆ 1 to ಡಬಲ್ ಪ್ರೈಸ್ ಆಗುತ್ತೆ. 10ರಿಂದ 15,000 ಆಗುತ್ತೆ. ಇಲ್ಲಿ ಒಂದು 9ರಿಂದ 10,000 ರೂಪಾಯಿ ಒಳಗೆ ಭಾಳ ರೀಸನಬಲ್ ಪ್ರೈಸು, ಉತ್ತಮ ಗುಣಮಟ್ಟದಿಂದ ಅವ್ರು ಮಾಡಿಕೊಡ್ತಾರೆ. ನಾವು ಅವ್ರನ್ನ ಭೇಟಿ ಆಗ್ಲಿಕ್ಕೆ ಬಂದಿದ್ದೀವಿ. ಅವರು ಇಲ್ಲಿದ್ದಾರೆ. ಅವ್ರನ್ನ ಪರಿಚಯ ಮಾಡಿಸಿನಿ. ಅವ್ರು ಏನು ವರ್ಕ್ ಮಾಡ್ತಾರೆ, ಯಾವ್ಯಾವ ರೀತಿ ಸೌಲಭ್ಯವನ್ನು ಕೊಡ್ತಾರೆ ಅನ್ನೋದನ್ನು ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಇದರ ಉಪಯೋಗವನ್ನು ನಮ್ಮ ಬೆಣ್ಣೆನಗರಿ ದಾವಣಗೆರೆ ಜನ ಬಳಸ್ಕೋಬೋದು. ಅತ್ಯಂತ ರಿಯಾಯಿತಿ ದರ, ಭಾಳ ಉತ್ತಮ ಕಲಾವಿದರು. ಇವ್ರನ್ನ ನಾವು ಇಂಟರ್ವ್ಯೂ ಮಾಡಲಿಕ್ಕೆ ಕಳೆದ 1 ವಾರಗಳಿಂದ ಪ್ರಯತ್ನ ಮಾಡ್ತಾಯಿದ್ವಿ. ಅವ್ರು ಏನು ವರ್ಕ್ ಮಾಡ್ತಾರೆ ಅದರ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಆದಮೇಲೆ ನಾವೀಗ ಅವ್ರನ್ನ ಭೇಟಿಯಾಗೋಣ. ನಾವೀಗ ಎಲ್ಲಿದ್ದೀವಪ್ಪ ಅಂತಂದರೆ ಸಿಂಧು ಆರ್ಟ್ಸ್ ಶಶಿಸೋ ಫ್ಯಾಕ್ಟ್ರಿ, ಇಂಡಸ್ಟ್ರಿಯಲ್ ಏರಿಯಾ, ದಾವಣಗೆರೆ. ನೋಡಿ ಫ್ರೆಂಡ್ಸ್, ನಾವೀಗ ರಘು ಅಂತಂದು ಹೇಳಿದ್ದಾರೆ. ಅವ್ರನ್ನ ಭೇಟಿಯಾಗೋಣ. ಅವ್ರು ಏನೇನು ಕೆಲಸ ಮಾಡ್ತಾರೆ, ಏನೇನು ವರ್ಕ್ ಇರುತ್ತೆ, ಅವರು ಏನೇನು ವರ್ಕ್ಗಳನ್ನು ಮಾಡ್ತಾರೆ, ಫೈಬರ್ ವರ್ಕ್ ಎಲ್ಲ ನೋಡಿ. ಇಲ್ಲೊಂದಿದೆ, ಇದು 7 ಆರ್ಟ್ಸ್ ಅಂತಂದು ಹೇಳ್ಬಿಟ್ಟು. ಆಮೇಲೆ ಇದು ನೇಮ್ ಬೋರ್ಡ್. ಇದು ಆಮೇಲೆ ನೋಡಿ, ಇದು ಆಂಜನೇಯ. ಮತ್ತು ಈ ಶಾಲಾ ಬಸ್ ಬಂಪರ್ಗಳನ್ನು, ಫೈಬರ್ ವರ್ಕ್ಗಳನ್ನು ಕೂಡ ಅವರು ರೆಡಿ ಮಾಡ್ತಾರೆ. ಏನೇನು ವರ್ಕ್ ಮಾಡ್ತಾರೆ, ಯಾವ್ಯಾವ ರೀತಿ ರೆಡಿ ಮಾಡ್ತಾರೆ, ಏನು ಮೆಟೀರಿಯಲ್ಸ್ ಯೂಸ್ ಮಾಡ್ತಾರೆ, ಅದಕ್ಕೆ ಏನು ಕಾಸ್ಟ್ ಆಗುತ್ತೆ, ರೆಡಿ ಮಾಡಲಿಕ್ಕೆ ಎಷ್ಟು ದಿನ ಬೇಕು, ನಾವು ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ ಅವರೇ. ಸರ್, ಈಗ ನೀವು ಇವೆಲ್ಲ ರೆಡಿ ಮಾಡ್ತಾಯಿದ್ದೀರಿ ನೋಡಿ. ಇವೆಲ್ಲ 7 ಆರ್ಟ್ಸ್ ಅಂತ ಹೇಳಿದ್ರಿ ನೀವು. ಆಮೇಲೆ ಇದು ನೇಮ್ ಇದು ಬೋರ್ಡ್, ಇದು ಲಕ್ಷ್ಮೀ ವೆಂಕಟೇಶ್ವರ ನೆಲೆ ಅಂತ ಐತಿ. ಮತ್ತು ಈ ಥರ ವರ್ಕು ಇವೆಲ್ಲ ಯಾವ ರೀತಿ ರೆಡಿ ಮಾಡ್ತೀರಾ, ಏನು ಸ್ವಲ್ಪ ಡೀಟೇಲ್ಸನ್ನ ಕೊಡಿ ನೀವು. ಸರ್, ಇದು ಫೈಬರ್ ನೇಮ್ ಬೋರ್ಡ್. ಸಾಲಿಡ್ ಎಲ್ಲ ಫೈಬರಲ್ಲೇ ರೆಡಿ ಮಾಡ್ತೀವಿ. ಲಿಕ್ವಿಡ್ ಬರುತ್ತೆ, ಲಿಕ್ವಿಡಲ್ಲಿ ಫೈಬರ್ ಮಾಡ್ತಾರೆ. ಓಕೆ ಸರ್, ಇದು ಏನು ಕಾನ್ಸೆಪ್ಟು, ಎಷ್ಟು ದಿನ ತೊಗೊಂಡ್ರಿ, ಏನೇನು ಮೆಟೀರಿಯಲ್ ಯೂಸ್ ಮಾಡಿದ್ದೀರಿ? ಸರ್, ಅದೊಂದು 3-4 ಡೇಸ್ ಆಗುತ್ತೆ. ಫಸ್ಟ್ ಕ್ಲೇ ವರ್ಕ್ ಎಲ್ಲ ಮಾಡ್ಕೊಂಡು, ಆಮೇಲೆ POP ಮೋಲ್ಡಿಂಗ್ ಮಾಡ್ಕೊಂಡು, ಆಮೇಲೆ ಫೈಬರ್ ಕಾಸ್ಟಿಂಗ್ ಆಗುತ್ತೆ. ಅದಾದ್ಮೇಲೆ ಕಲರಿಂಗ್ ಎಲ್ಲ ಆಗುತ್ತೆ. ಓಕೆ ಸರ್. ಸರ್, ಈಗ ಇಲ್ಲಿ ನೋಡಿ ವೆಂಕಟೇಶ್ವರನ ಮೂರ್ತಿ ಇದೆ. ಆಮೇಲೆ ಅದೆಲ್ಲ ಶಂಖ ಚಕ್ರ ಇದೆ. ಇದನ್ನು ಯಾವ ರೀತಿ ರೆಡಿ ಮಾಡಿರಿ, ಏನೇನು ಎಲ್ಲ ಒಂದೇ ಪ್ರೊಸೆಸ್ ಸರ್. ಇದು ಹೆಂಗೆ ಹೆಂಗೆ ಸರ್? ಇದು ಫಸ್ಟ್ ಕ್ಲೇ ವರ್ಕ್ ಮಾಡ್ಬೇಕು. ಕ್ಲೇ ವರ್ಕ್ ಮಾಡ್ಬಿಟ್ಟು ಆಮೇಲೆ POP ಮೋಲ್ಡಿಂಗ್ ಮಾಡ್ಕೊಂಡು, ಆಮೇಲೆ ಫೈಬರ್ ಕಾಸ್ಟಿಂಗ್. ಓಕೆ ಸರ್. ಮತ್ತೆ ಸರ್, ಇದು ಯಾವ ರೀತಿ ರೆಡಿ ಮಾಡಿರಿ? ಇದು ಅಕ್ರಿಲಿಕ್ ಸರ್, ಲೇಸರ್ ಕಟಿಂಗ್. ಓಕೆ ಸರ್. ಇದೇನು ಸರ್? ಇದು ಡೈ ಸರ್, ಅದು ಇದನ್ನು ಬಳಸ್ಕೊಂಡು ಇಂತೆಲ್ಲ ರೆಡಿ ಮಾಡ್ತಾರೆ. ಆ ಥರದ್ದೆಲ್ಲ ಪೀಸ್ಗಳಲ್ಲೇ ಸರ್. ಇದು ಯಾವ ರೀತಿ ಮಾಡಿರಿ? ಅಂಬೇಡ್ಕರ್ ಸ್ಟ್ಯಾಚು ಇದೆಲ್ಲ. ಇದು ಸೇಮ್ ಸರ್, ಫಸ್ಟ್ ಕ್ಲೇ ವರ್ಕ್ ಮಾಡ್ಕೊಂಡು ಮಾಡ್ತೀರಿ ಸರ್. ಮತ್ತೆ ಏನೇನು ವರ್ಕ್ ಮಾಡ್ತೀರಾ? ಈ ಶಾಲಾ ಬಸ್ಗಳದ್ದು ಬಂಪರ್ಗಳೆಲ್ಲ ರೆಡಿ ಮಾಡಿಸಿ, ನಾವು ಆಲ್ರೆಡಿ ಒಂದ್ಸರಿ ಮಾಡಿಸಿದ್ವಿ. ಅದನ್ನು ಏನು ಡ್ಯಾಮೇಜಸ್ ಎಲ್ಲ ಏನು ಪ್ರೈಸಲ್ಲಿ ಮಾಡಿಕೊಡ್ತೀರಾ? ಹೊರಗಡೆ ಶೋರೂಮ್ ಪ್ರೈಸ್ಗೂ ನಿಮಗೂ ಏನು ಡಿಫ್ರೆನ್ಸ್ ಅಂತೇಳಿ ಸ್ವಲ್ಪ ಹೇಳ್ತೀರಾ? ಸರ್, ಹೊರಗಡೆ ಏನಿದೆ ಅದಕ್ಕಿಂತ ಒಂದು 30% ನಾವು ಕಮ್ಮಿನೇ ಮಾಡ್ಕೊಡ್ತೀವಿ. ಈಗ ಸಪೋಸ್ ಸರ್, ಒಂದು 15,000 ಬರುತ್ತೆ ಒಂದು ಬಂಪರ್ ಕ್ಲೀನಾಗಿ ಡ್ಯಾಮೇಜ್ ಎಲ್ಲ ರೆಡಿ ಮಾಡಿಬಿಟ್ಟು ಪೇಂಟ್ ಗಿಂಟ್ ಎಲ್ಲ ಮಾಡಲಿಕ್ಕೆ. ಒಂದು 10ರಿಂದ 15,000 ಶೋರೂಮ್ ಪ್ರೈಸಸ್ ಇರುತ್ತೆ. ನಾವೆಲ್ಲ ಮಾಡಿಸಿದ್ದೀವಿ, ನಮಗೆಲ್ಲ ಅದ್ರ ಬಗ್ಗೆ ಗೊತ್ತಿದೆ. ನೀವೇನು ಪ್ರೈಸಲ್ಲಿ ಮಾಡಿಕೊಡ್ತೀರಾ? 15,000 ಅಂತಂದರೆ ಒಂದು 8ರಿಂದ 9,000 ರೂಪಾಯಿ. ಅದೇ 60-70% ಕಡಿಮೆ. ನೋಡಿ ಸರ್, ದಾವಣಗೆರೆಯಲ್ಲಿ ಎಲ್ಲೇ ಶಾಲಾ ಬಸ್ಗಳು, ಆಮೇಲೆ ಈ ಫೈಬರ್ ವರ್ಕ್ ಏನಿರುತ್ತೆ, ಕೆಲವು ವಿದ್ಯಾಸಂಸ್ಥೆಗಳಲ್ಲಿ ಏನು ರೂಲ್ಸ್ ಇರುತ್ತಪ್ಪ ಅಂತಂದರೆ, ಆ ಡ್ಯಾಮೇಜಸನ್ನು ಡ್ರೈವರೇ ತುಂಬಿಕೊಡ್ಬೇಕು. ಅದು ಅವನಿಗೆ ಕೊಡ್ತಕ್ಕಂಥ 10ರಿಂದ 12,000 ರೂಪಾಯಿ ಸಂಬಳದಲ್ಲಿ ಅಷ್ಟು ನೀನೇ ಮಾಡಿಕೊಡು ಅಂತೇಳಿ ಕೆಲವೊಂದು ವಿದ್ಯಾಸಂಸ್ಥೆಗಳಲ್ಲಿ ರೂಲ್ಸ್ ಇದೆ. ಆ ಥರ ಇದ್ದಾಗ ಈ ಶಾಲಾ ಬಸ್ಗಳ ಬಂಪರ್ಗಳು ಫೈಬರ್ ವರ್ಕ್ ಏನಿರುತ್ತೆ ಅದನ್ನೆಲ್ಲ ರೀಸನಬಲ್ ಪ್ರೈಸ್, ಈಗ 15,000 ಇದ್ದರೆ 8ರಿಂದ 9,000 ರೂಪಾಯಿ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಈ ಒಂದು ಸೌಲಭ್ಯವನ್ನು ಎಲ್ಲರೂ ಕೂಡ ಬಳಸ್ಕೋಬೋದು. ಬಹುತೇಕ ನಮ್ಮ ದಾವಣಗೆರೆಯಲ್ಲಿ ಒಂದು 400ರಿಂದ 500 ಶಾಲಾ ಬಸ್ಗಳಿವೆ. ಅವೇನಾದ್ರು ಡ್ಯಾಮೇಜಸ್ ಆದರೆ, ಎಲ್ಲಾನ ಟಚ್ ಆಯಿತು, ಡೆಂಟ್ ಹೋಯ್ತು ಅಂತಂದರೆ, ನೀವು ಸಿಂಧು ಆರ್ಟ್ಸ್ ಲೋಕಿಕೆರೆ ರಸ್ತೆ, ದಾವಣಗೆರೆ ಇಂಡಸ್ಟ್ರಿಯಲ್ ಏರಿಯಾ ನಿಯರ್ ಸರ್ ಕಾಲೇಜ್ ಇಲ್ಲಿ ಬರುತ್ತೆ. ಇದನ್ನು ನೀವು ಸದುಪಯೋಗ ಪಡಿಸ್ಕೋಬೋದು ಅಂತೇಳಿ ನಾನು ಹೇಳ್ತೀನಿ. ನಮಸ್ತೆ.